ಕೇಳು ವಾಚಿಗಳಾದ ಇಂದ್ರನನ್ನು ಹಿಡಿದು ಹೆಡಮರಿಯನ್ನು ಬಂಧಿಸಿ ನಿನ್ನ ಸನ್ಮುಖದಲ್ಲಿ ತಂದು ನಿಲ್ಲಿಸಿದನು. ಮತ್ತೆ ಅಯ್ಯೋ ಸೂರ್ಯನಾದ ದೇವೇಂದ್ರನೇ, ಇದು ನಮಗೆ ಎಂತ ಕಷ್ಟ ಕಾಲ ಒದಗಿತ್ತು ಕಾಂತ. ನಿಮ್ಮಂತರು ನಿರ್ಲಕ್ಷ್ಯ ಮಾಡಿ ಕುಂತರೆ ಈ ರಾಕ್ಷಸರು ತಮ್ಮ ತಮ್ಮ ಪಾಡಿನ ತಂದು ನಮ್ಮ ಪುರಕ್ಕೆ ಮುತ್ತಿಗೆ ಹಾಕುವರು. ನಿರಂತರ ನಿಷ್ಕುಣರಾದ ಮುಂಡೆಯಿಂದ ಆಡುವಂತ ನುಡಿಗಳನ್ನು ಕೇಳಿದೆಯಾ? ಒಳ್ಳಪ್ಪ, ಉತ್ತಮ ಪಕ್ಷದ ಮಾತುಗಳು ಕಿಂಚಿತವಾಗಿ ಬಂದಿರುವುದು. ಅತ್ಯಂತ ವೃತ್ತಿ ದೈತ್ಯರು ನಮ್ಮ ಪಟ್ಟಣವನ್ನು ಸೇರಿಕೊಂಡು ತಮ್ಮ ಸ್ವಾಧೀನ ಮಾಡಿಕೊಂಡಿದ್ದರು. ಅಲ್ಲದೆ 360 ಕೋಟಿ ದೇವತೆಗಳು ದಿಕ್ಕಿಗೆಟ್ಟು ಕಂಡನೆ ಓಡಿ ಹೋದರು. ಕೆಲವರು ಕುಲ ರಾಕ್ಷಸರ ಕೈವಶವಾದರು. ನೀವು ನೋಡು, ನಿಮ್ಮ ಎದುರಿಗೆ ನಿಂತು ಭಯವಿಲ್ಲದಂತೆ ಬಾಯಿ ಬಂದಂತೆ ನಮಗೆ ಹಾಸ್ಯಗೊಳಿಸುವರು. ಕಾಣದಲ್ಲಪ್ಪ, ಈ ಅಪಮಾನ ಸುದ್ದಿ ಪಡೆಗಳು ಪರಿಸಿ ಜೀವಸವಾದಕ್ಕಿಂತಲೂ ಪ್ರಾಣವನ್ನು ನಿಲ್ಲುವುದೇ ಲೇಸಾಗಿ ಕಾಣುವುದು. ಯಾಕಂದ್ರೆ ನೀನು ಒಬ್ಬನೇ ರಾಕ್ಷಸರ ಕೈವಶ ಆದ ಮೇಲೆ ಮಿಕ್ಕಿದನ್ನು ಏರಿಸಿರಬಹುದು ಕೇಳುವರು ಯಾರು? ಈ ಮಾತಿಗೆ ಸುಮ್ಮನೆ ಏಕತೆ ಕಾಂತ ಅಂತ ಚಂದ್ರಮತಿಯಾದ ಸಚಿದೇವಿ ಕೇಳು. ಎಂತ ಕಠಿಣತರವಾದ ಕಷ್ಟ ನಷ್ಟಗಳು ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಪಾಪದ ಕರ್ಮದ ಫಲವು ಈ ರೀತಿಯಾಗಿ ನಮ್ಮನ್ನು ತಿಕ್ಕಿ ಮುಟ್ಟುವುದು. ವಾಸ ಮುನಿಗಳ ಶಾಪದಿಂದ ಎನ್ನಾಶ್ರಯಿಸಿದ ಸಾಮ್ರಾಜ್ಯ ಸಂಪತ್ತು ವ್ಯಾಳೆ ಬದಿತ್ತು. ನಾಲ್ಕು ದಿನ ಸುಖದಿಂದ ಕಾಲ ಕಳೆಯಬೇಕೆಂದರೆ ಇಂಥ ಸಂಕಟ ಬಂದ ಬದಿಗಿರುವುದು. ಈ ಬಲಿ ಕಾಡುವುದಕ್ಕೆ ನಮ್ಮ ಹಣೆ ಬಾರಕ್ಕೆ ನಿಷ್ಕರ್ಮಿಗಳಾದ ರಾಕ್ಷಸರು ಎನ್ನನ್ನು ಹಿಡಿದು ಕೈಬೇಡಿಯನ್ನು ಜಡಿದು ನಾನಾ ಪ್ರಕಾರದಿಂದ ಮಳೆಗೊಳಿಸುವುದ ಕಣ್ಣಾರೆ ನೋಡಿ ಮುಂದೇನು ಗತಿ ಎಂಬುದು. ನೀನು ಹಲವೆ ನುಡಿದ ನಿನ್ನ ಮಾತು ಕೇಳಿ ನನ್ನ ಕಿವಿಯಲ್ಲಿ ಅಲಗನಟ್ಟಂತೆ ಆಗುವುದು. ಕಾಂತೆ ಎನ್ನ ಮನಸ್ಸು ಕೊಳಗೊಳಿಸುವುದು. ಕಾಂತೆ ಬಂದಂತವನ್ನು 20 ದೂರ ಮಾಡುವ ಹರಗುರು ಶಂಕರನ ಬರಲ್ಲವೇ ಮತ್ತಾರ ಮೇಲೆ ಗದ್ದಿಲ್ಲ ನೋಡ. ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ. ಚಂಡ ಮುಂದರಿ ಶುಂಭಾದಿ ದೈತ್ಯರೇ, ಈ ಭಂಡವರತಿ ಬಾಯಿಗೆ ಬಂದಂತೆ ಬಗಳವಳು. ಆ ಮುಂದ ಸೂಳಿಯನ್ನು ಎಲ್ಲ ಎದುರಿಗೆ ತಂದು ಅವಳು ನಾಲಿಗೆಯನ್ನು ಕತ್ತರಿಸಿ ರಕ್ತವನ್ನು ಹರಿಸಿರಿ. ಮತ್ತು ಬಣ್ಣ ಮಗನಾದ ಇಂದ್ರನಿಗೆ ಖಂಡಿತವಾಗಿ ಕಪಾಳಿಗೆ ಹೊಡೆದು ಭಕ್ತನ ಬಂದಿಯ ಕಾನೆಯಲ್ಲಿ ನೊಕ್ಕಿರಿ.
ಮತ್ತು ಶ್ರೇಷ್ಠ ಅಮರಾವತಿ ಪಟ್ಟಣಕ್ಕೆ ಸಾರ್ವಭೌಮ ಸಾಕ್ಷಾತ್ ಸುಂಬಾಸುರ ದೈತ್ಯ ಮಹಾರಾಜನೆಂದು ಪಟ್ಟಾಭಿಷೇಕನಾಗಬೇಕೆಂದು ಎಲ್ಲ ಇಷ್ಟ ಇರುವ